ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇನ್ಸ್ಟಾಗ್ರಾಮ್ ಬಗ್ಗೆ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಏನಪ್ಪ ಆ ಒಂದು ಇನ್ಸ್ಟಾಗ್ರಾಮ್ ಮಾಹಿತಿ ಅಂತಂದರೆ, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇರುತ್ತಲ್ಲ, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಯಾರಾದರೂ ಲಾಗಿನ್ ಮಾಡಿದರೆ ಅಥವಾ ಯಾರಾದರೂ ಹ್ಯಾಕ್ ಮಾಡಿದರೆ, ಆ ಒಂದು ಹ್ಯಾಕ್ ಆಗಿರುವಂತಹ ಮತ್ತು ಈ ಲಾಗಿನ್ ಆಗಿರುವಂತಹ ಒಂದು ಮಾಹಿತಿಯನ್ನು ನಿಮಗೆ ಹೇಗೆ ಗೊತ್ತಾಗಬೇಕು, ಹೇಗೆ ನಿಮಗೆ ತಿಳಿಸ್ಕೊಡ್ಬೇಕು, ಹೇಗೆ ನೀವು ತಿಳ್ಕೊಳ್ಬೇಕಂತಂದರೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಯಾರು ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆಯನ್ನು ಮಾಡ್ತಿದ್ದಾರೆ ಅಂದರೆ, ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹೇಗೆ ಆ ಒಂದು ನಿಮ್ಮ ಒಂದು ಅಕೌಂಟನ್ನು ಯಾವ ರೀತಿಯಾಗಿ ಹ್ಯಾಕ್ ಮಾಡಿರ್ತಾರೆ ಮತ್ತು ಹೇಗೆ ಲಾಗಿನ್ ಆಗಿರುತ್ತೆ, ಎಲ್ಲಿ ಲಾಗಿನ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಸಂಪೂರ್ಣವಾಗಿ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಬನ್ನಿ ಆ ಒಂದು ಲಾಗಿನ್ ಆಗಿರುವಂತಹ ಮತ್ತು ಹ್ಯಾಕ್ ಆಗಿರುವಂತಹ ಆ ಒಂದು ಮಾಹಿತಿ ಬಗ್ಗೆ ತಿಳ್ಕೊಳ್ಳೋಣ. ವೀಕ್ಷಕರು, ಇವಾಗ ನಿಮ್ಮ ಫೋನನ್ನು ಆನ್ ಮಾಡ್ಕೊಳ್ಳಿ. ಫೋನ್ ಆನ್ ಮಾಡ್ಕೊಂಡಿದ ತಕ್ಷಣ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಆ್ಯಪ್ ಇರುತ್ತಲ್ಲ, ಇನ್ಸ್ಟಾಗ್ರಾಮ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಅಂತಂದರೆ ಇನ್ಸ್ಟಾಗ್ರಾಮ್ ಅಕೌಂಟನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇನ್ಸ್ಟಾಗ್ರಾಮ್ ಅಕೌಂಟನ್ನು ನಾನು ಓಪನ್ ಮಾಡ್ಕೊಳ್ತೀನಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ಕೆಳಗಡೆ ನಿಮ್ಮ ಒಂದು ಪ್ರೊಫೈಲ್ ಇಮೇಜ್ ಇರುತ್ತೆ. ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಗೊತ್ತಾಗಿಲ್ಲ ಅಂದರೆ ನಿಮ್ಮ ಒಂದು ಫೋಟೋ ಇರುತ್ತಲ್ಲ, ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಅಕೌಂಟ್ ಈ ರೀತಿಯಾಗಿರುವಂಥ ಓಪನ್ ಆಗಿರುತ್ತೆ. ನೀವೆಷ್ಟು ಪೋಸ್ಟ್ ಮಾಡಿರಿ, ಎಷ್ಟು ಫಾಲೋವರ್ಸ್ ಇದ್ದಾರೆ ಮತ್ತು ಎಷ್ಟು ಫಾಲೋಯಿಂಗ್ ಇದ್ದಾರೆ ಮತ್ತು ನಿಮ್ಮ ಒಂದು ಹೈಲೈಟ್ಸ್ಗಳು ಇದೆಲ್ಲ ಕೂಡ ಓಪನ್ ಆಗುತ್ತೆ. ಹಾಗೆ ಈಗ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ 3 ಡಾಟ್ ಇರುತ್ತಲ್ಲ ಮೇಲ್ಗಡೆ ಇರುವಂತಹ 3 ಡಾಟನ್ನು ಕ್ಲಿಕ್ ಮಾಡ್ತಾ ಬನ್ನಿ. ಈ ಮೇಲ್ಗಡೆ ಇರುವಂಥ 3 ಡಾಟ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಕೌಂಟ್ ಸೆಂಟರ್ ಅಂತ ಇರುತ್ತೆ. ಮೇಲ್ಗಡೆ ಫಸ್ಟ್ನೇದಾಗಿ ಅಕೌಂಟ್ ಸೆಂಟರ್ ಅಂತಿರುತ್ತೆ. ನೋಡಿ, ಒತ್ತಿ ಎರಡೇ ಟೈಮ್ ಏನು ಕೇಳ್ತಾ ಇದ್ದೀನಿ ಅಂದರೆ, ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ತಿಳ್ಕೊಳ್ಬೇಕನ್ನೋ ಒಂದು ಉದ್ದೇಶಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಅಕೌಂಟ್ ಸೆಂಟರನ್ನು ಕ್ಲಿಕ್ ಮಾಡಿ. ಅಕೌಂಟ್ ಸೆಂಟರನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಮೊದಲೇದಾಗಿ ಶೇರಿಂಗ್ ಅಂತಿದೆ ಮತ್ತು ಲಾಗಿನ್ ಅಂತಿದೆ. ಇವೆರಡನ್ನು ಹೊರತುಪಡಿಸಿ ಇಲ್ಲಿ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತಿದೆ. ಈ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿ. ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಸೆಕ್ಯೂರಿಟಿ ಚೆಕ್ಸ್ ಕೆಳಗಡೆ ಒಂದು 4 ಆಪ್ಷನ್ ಇರುತ್ತೆ. 4 ಆಪ್ಷನಲ್ಲಿ ಫಸ್ಟ್ನೇ ಆಪ್ಷನನ್ನು ನೀವು ಕ್ಲಿಕ್ ಮಾಡಬೇಕಂದ್ರೆ ಅಲ್ಲಿ ಏನಿದೆ ಅಂತಂದರೆ, ವೇರ್ ಆರ್ ಯು ಲಾಗಿನ್ಡ್ ಇನ್ ಅಂತಿದೆ. ಅಂದರೆ ಯಾರು ನಿಮ್ಮ ಒಂದು ಅಕೌಂಟನ್ನು ಲಾಗಿನ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸೆಂಟೆನ್ಸ್ ಆಗಿರುತ್ತೆ. ಈ ಒಂದು ಸೆಂಟೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಪ್ರೊಫೈಲ್ ಓಪನ್ ಆಗುತ್ತೆ. ಅಂದರೆ ನಿಮ್ಮ ಒಂದು ಅಕೌಂಟು ಓಪನ್ ಆಗಿರುತ್ತೆ. ಎಷ್ಟು ಅಕೌಂಟು ನಿಮ್ಮ ಒಂದು ಜಿಮೇಲ್ ಐ ಡಿ ಸಂಬಂಧಪಟ್ಟ ಅಂತ ಒಂದು ಇನ್ಸ್ಟಾಗ್ರಾಮ್ ಖಾತೆಗಳು ಏನಿರುತ್ತೆ, ಅಕೌಂಟ್ಗಳು ಅಷ್ಟು ಕೂಡ ಇಲ್ಲಿ ಓಪನ್ ಆಗುತ್ತೆ. ಅಷ್ಟರಲ್ಲಿ ನಿಮ್ಮ ಒಂದು ಅಕೌಂಟನ್ನು ಯಾರು ಲಾಗಿನ್ ಆಗಿದ್ದಾರೆ ಮತ್ತು ಯಾವ ಒಂದು ಫೋನಿಂದ ಕನೆಕ್ಟ್ ಆಗಿದೆ ಅಂತಲೂ ಕೂಡ ಇಲ್ಲಿ ಗೊತ್ತಾಗುತ್ತೆ. ಹೆಂಗಪ್ಪ ಅಂತಂದರೆ, ಇಲ್ಲಿ ನನ್ನ ಒಂದು ನೇಮ್ ಕೆಳಗಡೆ ಇಲ್ಲಿ ನನ್ನ ಒಂದು ಫೋನ್ MIC55 ಅಂತ ಇರುತ್ತೆ. ಅಂದರೆ ಇದು ನನ್ನ ಒಂದು MIC55ನ ಒಂದು ಫೋನಿನ ಅಕೌಂಟ್ ಆಗಿರುತ್ತೆ. ಅಂದರೆ ನನ್ನ ಫೋನಿಂದ ನಾನು ಅಕೌಂಟನ್ನು ಲಾಗಿನ್ ಆಗಿದ್ದೀನಿ. ಇದನ್ನು ಹೊರತುಪಡಿಸಿ ಇಲ್ಲಿ ಒಂದು ಖಾಲಿ ಆಪ್ಷನ್ ಇದೆ. ಆ ಒಂದು ಖಾಲಿ ಆಪ್ಷನ್ನಲ್ಲಿ ಆ್ಯಂಡ್ರಾಯ್ಡ್ ಮತ್ತು ಲ್ಯಾಪ್ಟಾಪ್ ವಿಂಡೋಸ್ ಅಂತಿರುತ್ತೆ. ವಿಂಡೋಸ್ ಅಂತಂದರೆ ನಿಮ್ಮ ಒಂದು ಕ್ರೋಮ್ನಲ್ಲಿ ಲಾಗಿನ್ ಆಗಿರ್ಬೋದು, ಅಥವಾ ಅಂದರೆ ವಾಟ್ಸಪ್ ವೆಬ್ನಲ್ಲಿ ಲಾಗಿನ್ ಇದರಲ್ಲಿ ಕ್ರೋಮ್ನಲ್ಲಿ ಕೂಡ ಲಾಗಿನ್ ಆಗಿರುವಂಥದ್ದು, ಮತ್ತು ಬೇರೆ ಫೋನ್ಗಳಲ್ಲಿ ಕೂಡ ಲಾಗಿನ್ ಆಗಿದ್ದರೆ ಇಲ್ಲಿ ಆ್ಯಂಡ್ರಾಯ್ಡ್ ಅಂತ ಬರುತ್ತೆ. ಲ್ಯಾಪ್ಟಾಪಲ್ಲಿ ಏನಾದರೂ ಲಾಗಿನ್ ಆಗಿದ್ದರೆ ವಿಂಡೋಸ್ ಅಂತ ಬರುತ್ತೆ. ವೀಕ್ಷಕರು, ಇವಾಗ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಯಾರಾದರೂ ಲಾಗಿನ್ ಆಗಿದ್ದರೆ ಯಾವ ರೀತಿ ರಿಮೂವ್ ಮಾಡ್ಬೇಕಂತಂದರೆ, ಇವಾಗ ಮತ್ತು ಇಲ್ಲಿ ಬೇರೆ ಲಾಗಿನ್ ಅಂತಿರುತ್ತಲ್ಲ, ಇಲ್ಲಿ ಮೇಲೆ ಕ್ಲಿಕ್ ಮಾಡಿರ್ತೀರ. ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಬಂದಿರುತ್ತೆ. ಈ ಪ್ರೊಫೈಲಲ್ಲಿ ನಿಮ್ಮ ಒಂದು ಫೋನಿಂದು ಯಾವ ಮಾಡಲ್ ಇರುತ್ತೆ ಆ ಒಂದು ಮಾಡಲ್ ಬಂದಿದ್ದರೆ ಇಲ್ಲಿ ಕೆಳಗಡೆ ಅದು ನಿಮ್ಮ ಒಂದು ಓನ್ ಲಾಗಿನ್ ಆಗಿರುತ್ತೆ. ಇಲ್ಲಿ ಮೇಲ್ಗಡೆ ಫಸ್ಟ್ನೇ ಆಪ್ಷನಲ್ಲಿ ಏನಾದರೂ ಲಾಗಿನ್ ಆಂಡ್ರಾಯ್ಡ್ ಅಥವಾ ವಿಂಡೋಸ್ ಅಂತಿದ್ದರೆ, ವಿಂಡೋಸ್ ಅಂತಂದರೆ ಲ್ಯಾಪ್ಟಾಪಲ್ಲಿ ಲಾಗಿನ್ ಆಗಿರ್ತಾರೆ. ಆ್ಯಂಡ್ರಾಯ್ಡ್ ಅಂತ ಇರುತ್ತೆ. ಆ್ಯಂಡ್ರಾಯ್ಡ್ ಅಂತ ಏನಾದ್ರು ಇದ್ದರೆ ಅದು ಬೇರೆ ಫೋನಿನಿಂದ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಲಾಗಿನ್ ಆಗಿರ್ತಾರೆ. ಅದನ್ನ ಯಾವ ರೀತಿ ರಿಮೂವ್ ಮಾಡಬೇಕಪ್ಪ ಅಂದರೆ, ಇಲ್ಲಿ ಫಸ್ಟಿಗೆ ಪ್ರೊಫೈಲ್ ಇರುತ್ತದೆ. ಈ ಫಸ್ಟ್ನೇ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಲಾಗೌಟ್ ಆಪ್ಷನ್ ಇರುತ್ತೆ. ಅಲ್ಲಿ ಲಾಗೌಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವಾಟ್ಸಪ್ಗೆ ಒಂದು 6 ಡಿಜಿಟ್ ಇರುವಂತಹ ಒಂದು ಕೋಡ್ ಹೋಗುತ್ತೆ ವಾಟ್ಸಪ್ಗೆ. ಆ ವಾಟ್ಸಪ್ಪಲ್ಲಿರುವಂಥ ಕೋಡನ್ನು ಇಲ್ಲಿ ಎಂಟರ್ ಮಾಡೋಕ್ಕಾಗುತ್ತೆ. ಎಂಟರ್ ಮಾಡಿದಾದ ನೆಕ್ಸ್ಟಿಗೆ ಅಲ್ಲಿ ಲಾಗೌಟ್ ಅಂತ ಕೇಳುತ್ತೆ. ಲಾಗೌಟನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಫೋನ್ ಏನಾದರೂ ಲಾಗಿನ್ ಆಗಿದ್ದರೆ, ಬೇರೆ ಏನಾದರೂ ಯೂಸ್ ಮಾಡ್ತಿದ್ರೆ ಅದು ಲಾಗೌಟ್ ಆಗುತ್ತೆ. ಮತ್ತು ಅವರಿಗೆ ಲಾಗಿನ್ ಆಗಬೇಕಂತಂದರೆ ಮತ್ತು ನಿಮ್ಮ ಒಂದು ಇಮೇಲ್ ಐ ಡಿ ಮತ್ತು ನಿಮ್ಮ ಒಂದು ಪಾಸ್ವರ್ಡ್ ಕೂಡ ಬೇಕಾಗುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಲಾಗಿನ್ ಆಗಿರೋದನ್ನ ನೀವು ಈ ರೀತಿ ರಿಮೂವ್ ಮಾಡ್ಕೋಬೋದು ಸ್ನೇಹಿತರೆ.